Hello everyone, welcome our education channel We Learn Together GT ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 10ನೇ ವರ್ಗದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ದಿನ ಧಾತುಗಳ ಆವರ್ತನೆಯ ವರ್ಗೀಕರಣ ಈ ಪಾಠಕ್ಕೆ ಸಂಬಂಧಿಸಿದ ಕ್ವಶನ್ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೊದಲನೇ ಕ್ವಶನ್, ನೈಸರ್ಗಿಕವಾಗಿ ದೊರೆಯುವ ಧಾತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 94, 118, 100 ಮತ್ತು 98 ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 94 ಆಗಿರುತ್ತೆ. ಇದು ನೈಸರ್ಗಿಕವಾಗಿ ದೊರಕುವ ಧಾತು ಆಗಿರುತ್ತೆ. ಒಟ್ಟು ಎಷ್ಟು ಧಾತುಗಳು ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರೆ 118 ಗುರ್ತ ಮಾಡಬೇಕು. ಇದರಲ್ಲಿ 94 ನೈಸರ್ಗಿಕವಾಗಿರುತ್ತೆ, ಉಳಿದವುಗಳು ಕೃತಕವಾಗಿ ಇರುತ್ತೆ. ಎರಡನೇ ಕ್ವಶನ್, ಡೊಬರೈನ್ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಿದಂತಿದೆ. ಮೊದಲನೇದು ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳು, ಎರಡನೇದು ಪರಮಾಣು ಸಂಖ್ಯೆ ಏರಿಕೆ ಕ್ರಮ, ಮೂರನೇದು ಪರಮಾಣು ರಾಶಿಯ ಏರಿಕೆ ಕ್ರಮ, ನಾಲ್ಕನೇದು ಈ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಪರಮಾಣು ರಾಶಿಯ ಏರಿಕೆ ಕ್ರಮ ಆಗಿರುತ್ತೆ. ಮೂರನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ಡೊಬರೈನ್ ತ್ರಿವಳಿಗಳಲ್ಲ ಅಂತ ಕೇಳಿದರೆ. ಮೊದಲನೇ ಆಪ್ಷನ್ ಏನಿದೆ LINAK, ಸೆಕೆಂಡ್ ಆಪ್ಷನ್ CASRBA, ಥರ್ಡ್ ಆಪ್ಷನ್ CLBr ಮತ್ತು ಫೋರ್ತ್ ಆಪ್ಷನ್ NAKBr ಅಂತ ಹೇಳಿದ್ದಾರೆ. ಇದರಲ್ಲಿ ಸರಿಯಾದ ಅಲ್ಲ ಅಂತ ಕೇಳಿದ್ದಾರೆ, ತ್ರಿವಳಿಗಳ ಅಲ್ಲ ಹೇಳಿ. ಹಾಗಾಗಿ ಫೋರ್ತ್ ಆಪ್ಷನ್ ಇದು ಸರಿಯಾದ ಉತ್ತರ ಆಗಿರಲ್ಲ. ಯಾವುದು? ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಬ್ರೋಮಿ. ಇದು ಡೊಬರೈನ್ ತ್ರಿವಳಿಗಳಲ್ಲ, ಉಳಿದವುಗಳು ಡೊಬರೈನ್ ತ್ರಿವಳಿಗಳಾಗಿರುತ್ತೆ. ಈ ಡೊಬರೈನ್ ತ್ರಿವಳಿಯ ಲಕ್ಷಣ ನೋಡೋದಾದರೆ ಮೊದಲ ಮತ್ತು ಕೊನೆಯ ಧಾತುಗಳು ಅವುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿ ಮಧ್ಯದ ಧಾತು ಆಗಿರುತ್ತೆ. ಉದಾಹರಣೆಗೆ ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ತೆಗೆದುಕೊಳ್ಳೋಣ. ಲಿಥಿಯಂನ ಪರಮಾಣು ರಾಶಿಯು 6.9 ಇದೆ ಮತ್ತು ಪೊಟ್ಯಾಷಿಯಂನ ಪರಮಾಣು ರಾಶಿ 39 ಇದೆ. ಇವುಗಳನ್ನು ಕೂಡಿಸಿದಾಗ ಬರೋ ಉತ್ತರ ಅವುಗಳ ಸರಾಸರಿ ಯಾವುದು? 6.9 ಪ್ಲಸ್ 39 ಡಿವೈಡ್ ಬೈ 2 ಮಾಡಿದವಾಗ ಸೋಡಿಯಂ ಪರಮಾಣು ರಾಶಿಗೆ ಸಮೀಪದ್ದಾಗಿರುತ್ತೆ. ಇದು ಡೊಬರೈನ್ ತ್ರಿವಳಿಗಳ ಲಕ್ಷಣ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೊದಲ ಬಾರಿಗೆ ಪ್ಲಾಟಿನಮ್ಮನ್ನು ಕ್ರಿಯಾವರ್ತಕವಾಗಿ ಬಳಸಿದವರು ಯಾರು? ನ್ಯೂಲ್ಯಾಂಡ್ಸ್, ಮೆಂಡೆಲಿವ್, ಹೆನ್ರಿ ಮೋಸ್ಲೆ ಮತ್ತು ಡೊಬರೈನ್ ಅಂತ ಹೇಳಿದ್ದಾರೆ. ಮೊದಲನೇ ಬಾರಿಗೆ ಇದನ್ನು ಪ್ಲಾಟಿನಮ್ಮನ್ನು ಕ್ರಿಯಾವರ್ತಕವಾಗಿ ಬಳಸಿದವರು ಡೊಬರೈನ್ ರವರು. ನೆಕ್ಸ್ಟ್ ಕ್ವಶನ್, ಅಷ್ಟಕಗಳ ನಿಯಮ ಇದನ್ನು ಪ್ರತಿಪಾದಿಸಿದವರು ಯಾರು? ನ್ಯೂಲ್ಯಾಂಡ್ಸ್, ಮೆಂಡೆಲಿವ್, ಹೆನ್ರಿ ಮೋಸ್ಲೆ ಮತ್ತು ಡೊಬರೈನ್ ಅಂತ ಹೇಳಿದ್ದಾರೆ. ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದವರು ನ್ಯೂಲ್ಯಾಂಡ್ಸ್ ರವರು. ಇವರ ಪ್ರಕಾರ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣವೊಂದಿಗೆ ಹೋಲಿಕೆಯಾಗುತ್ತದೆ ಎಂಬುದು ಇವರ ನಿಯಮ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನ್ಯೂಲ್ಯಾಂಡ್ಸ್ ರವರ ಅಷ್ಟಕ ನಿಯಮಗಳಲ್ಲಿ ಕಂಡುಬರುವ ಧಾತುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. 56, 65, 58, 57 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 56 ಆಗಿರುತ್ತೆ. ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮದಲ್ಲಿ ಕಂಡುಬರೋ ಕೊನೆಯ ಧಾತು ಮೊದಲನೇದು ಲಿಥಿಯಂ, ಸೋಡಿಯಂ, ಬೆರಿಲಿಯಂ ಮತ್ತು ಥೋರಿಯಂ ಅಂತ ಹೇಳಿದ್ದಾರೆ. ಲಾಸ್ಟ್ ಕ್ವಶನ್ ಆನ್ಸರು ಇದಕ್ಕೆ ಫೋರ್ತ್ ಆಪ್ಷನು ಥೋರಿಯಂ ಆಗಿರುತ್ತೆ. ಈ ಥೋರಿಯಂ ಇದು 56ನೇ ಧಾತು ಆಗಿರುತ್ತೆ. ಇವರು ಕಂಡುಹಿಡಿದ ಧಾತುಗಳಲ್ಲಿ ಕೊನೆಯ ಧಾತುನೇ ಥೋರಿಯಂ, ಅದೇ 56ನೇ ಧಾತು. ಇವುಗಳ ಪ್ರಕಾರ 56 ನಂತರ ಯಾವುದೇ ಧಾತುಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಇದು ಇವರ ನಿಯಮದ ಒಂದು ಮಿತಿನೂ ಕೂಡ ಆಗಿದೆ. ನೆಕ್ಸ್ಟು, ನ್ಯೂಲ್ಯಾಂಡ್ಸ್ ರವರ ಅಷ್ಟಕ ನಿಯಮದಲ್ಲಿ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳು ಯಾವುದು ಅಂತ ಗುರ್ತ ಮಾಡಬೇಕು. ಮೊದಲನೇದು ಏನು ಹೇಳ್ತಾರೆ? ಅ ಆಪ್ಷನ್ ಏನಿದೆ ಲಿಥಿಯಂ, ಸೋಡಿಯಂ, ಬ ಆಪ್ಷನ್ ಬೆರಿಲಿಯಂ, ಮೆಗ್ನೀಷಿಯಂ, ಕ ಆಪ್ಷನ್ ಲಿಥಿಯಂ, ಬೆರಿಲಿಯಂ, ಆಪ್ಷನ್ ಡಿ ಬೆರಿಲಿಯಂ, ಸೋಡಿಯಂ ಅಂತ ಹೇಳಿದ್ದಾರೆ. ಆಪ್ಷನ್ ನಂಬರ್ 1 ನೋಡೋದಿದ್ರೆ ಅ ಮತ್ತು ಕ ಅಂದರೆ ಲಿಥಿಯಂ ಮತ್ತು ಸೋಡಿಯಂ ಮತ್ತು ಲಿಥಿಯಂ ಮತ್ತು ಬೆರಿಲಿಯಂ ಇದು ಒಂದೇ ರೀತಿ ಗುಣಗಳನ್ನು ಹೊಂದಿರೋ ಧಾತುಗಳಂತ ಹೇಳ್ತಾರೆ. ಎರಡನೇ ಆಪ್ಷನ್ದಲ್ಲಿ ಅ ಮತ್ತು ಡ
ಅದಲ್ಲಿ ಲಿಥಿಯಂ ಸೋಡಿಯಂ, ಡದಲ್ಲಿ ಏನು ಬರುತ್ತೆ ಬೆರಿಲಿಯಂ ಮತ್ತು ಸೋಡಿಯಂ ಬರುತ್ತೆ. ಅದೇ ಥರ್ಡ್ ಆಪ್ಷನ್ ನೋಡೋದಾದರೆ ಬ ಮತ್ತು ಅ ಅಂತ ಹೇಳಿದ್ದಾರೆ. ಬ ಮತ್ತು ಅ ಬೆರಿಲಿಯಂ ಮ್ಯಾಗ್ನೀಷಿಯಂ, ಅ ಅಂದರೆ ಲಿಥಿಯಂ ಸೋಡಿಯಂ. ನಾಲ್ಕನೇ ಆಪ್ಷನ್ ಏನು ಹೇಳ್ತಾರೆ ಬ ಮತ್ತು ಡ, ಬ ಮತ್ತು ಡ ಬೆರಿಲಿಯಂ ಮ್ಯಾಗ್ನೀಷಿಯಂ ಮತ್ತು ಬೆರಿಲಿಯಂ ಸೋಡಿಯಂ ಅಂತ ಕೊಟ್ಟಿದ್ದಾರೆ. ಈ ನ್ಯೂಲ್ಯಾಂಡ್ಸ್ ಅವರ ಅಷ್ಟಕ ನಿಯಮದಲ್ಲಿ ಒಂದೇ ರೀತಿ ಗುಣಗಳನ್ನು ಹೊಂದಿರೋ ಧಾತುಗಳನ್ನು ನೋಡೋದಾದರೆ ಆಪ್ಷನ್ ನಂಬರ್ 3 ಮೂರು ಮತ್ತು ಬ ಮತ್ತು ಅ ಯಾವುದಿದೆ ಬ ಮತ್ತು ಅ. ಬದಲ್ಲಿ ಬೆರಿಲಿಯಂ ಮ್ಯಾಗ್ನೀಷಿಯಂ ಮತ್ತು ಲಿಥಿಯಂ ಸೋಡಿಯಂ ಇವು ಒಂದೇ ರೀತಿಯಲ್ಲಿ ಗುಣಲಕ್ಷಣಗಳನ್ನು ಹೊಂದಿರೋ ಧಾತುಗಳ, ಅದನ್ನು ಒಂದೇ ವರ್ಗದಲ್ಲಿ ಅವರೇನು ಮಾಡಿದ್ದಾರೆ ವಿಂಗಡಣೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ನ್ಯೂಲ್ಯಾಂಡ್ಸ್ ಅಷ್ಟಕ ನಿಯಮಗಳನ್ನು ಅನುಸರಿಸುವುದು? ಮೊದಲನೇ ಆಪ್ಷನ್ ಕೇವಲ ಬ್ರೋಮಿನ್ ಧಾತುಗಳವರೆಗೆ ಮಾತ್ರ ಅನ್ವಯಿಸುವುದು. ಎರಡನೇ ಆಪ್ಷನ್ ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ. ಮೂರನೇ ಆಪ್ಷನ್ ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ. ನಾಲ್ಕನೇದು ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುವುದು. ಈಗಾಗಲೇ ಇದು ನಿಸರ್ಗದಲ್ಲಿ ಕೇವಲ 56 ಈಗಾಗಲೇ ಹೇಳಾಗಿದೆ. ಕೇವಲ ಬ್ರೋಮಿನ್ ಧಾತುಗಳವರೆಗೆ ಮಾತ್ರ ಅನ್ವಯಿಸುವುದು ಅಂತ ಹೇಳಿದ್ದೇವೆ. ಇಲ್ಲಿ ಬ್ರೋಮಿನ್ ಧಾತು ಅಲ್ಲ, ಕೊನೆಯ ಧಾತು ಥೋರಿಯಂ ಆದ್ದರಿಂದ ಈ ಆಪ್ಷನ್ ಎ ಇದು ತಪ್ಪಾದ ಆಪ್ಷನ್ ಆಗಿರುತ್ತೆ. ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಅವರು ಹೇಳಿದ ಒಂದು ಮಿತಿಯಾಗಿದೆ. ಅಂದರೆ ಅವರು ಅದನ್ನೇ ಹೇಳಿದ್ದಾರೆ, ಭವಿಷ್ಯದಲ್ಲಿ ಯಾವುದೇ ರೀತಿಯ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ಲಾಸ್ಟ್ ಹಗುರ ಧಾತುಗಳಿಗೆ ಮಾತ್ರ ಅನ್ವಯಿಸುವುದು. ಹೌದು, ಇವರ ಅಷ್ಟಕ ನಿಯಮಗಳು ಕೇವಲ ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಮೂರು ಆಪ್ಷನ್ ಸರಿಯಾಗಿರೋ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ 3 ಅ ಬ ಕ ಆಪ್ಷನ್ ನಂಬರ್ 2 ಬ ಕ ಡ. ಬ ಅಂದರೆ ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ. ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ. ಹಗುರ ಧಾತುಗಳಿಗೆ ಮಾತ್ರ ಅನಿಸುತ್ತದೆ. ಈ ಮೂರು ಗುಣಗಳು ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮಗಳಿಗೆ ಅನುಸರಿಸುತ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನ್ಯೂಲ್ಯಾಂಡ್ಸ್ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಿದರು. ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳು, ಪರಮಾಣು ಸಂಖ್ಯೆಯ ಏರಿಕೆ ಕ್ರಮ, ಪರಮಾಣು ರಾಶಿಯ ಏರಿಕೆ ಕ್ರಮ, ಈ ಮೇಲಿನವು ಯಾವುದೂ ಅಲ್ಲ. ಇವರು ಕೂಡ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿಯೇ ಕೂಡ ಧಾತುಗಳನ್ನು ವರ್ಗೀಕರಣ ಮಾಡಿದರು. ನೆಕ್ಸ್ಟ್ ಕ್ವಶನ್, ಆವರ್ತಕ ಕೋಷ್ಟಕಗಳನ್ನು ಪ್ರತಿಪಾದಿಸಿದವರು ಯಾವುದು? ನ್ಯೂಲ್ಯಾಂಡ್, ಮೆಂಡಲೀವ್, ಹೆನ್ರಿ ಮೋಸ್ಲೆ ಮತ್ತು ಡೋವರ್ ಏನಂತಿದೆ? ಇದಕ್ಕೆ ಆನ್ಸರ್ ಮೆಂಡಲೀವ್ ರವರು. ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕ ಅಂತ ಹೇಳಿದ್ರೆ ಹೆನ್ರಿ ಮೋಸ್ಲೆ ಮತ್ತು ಅವರ ಸಂಗಡಿಗರು ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಅಷ್ಟಕ ನಿಯಮವು ಅಪ್ರಸ್ತುತವಾಗಲು ಕಾರಣ? ಮೊದಲೇದೇನು ಹೇಳಿದ್ದಾರೆ? ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಬಿ, ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು ಬೇರೆ ಬೇರೆ ಕಂಬ ಸಾಲಿನಲ್ಲಿ ಇಟ್ಟಿರುವುದು. ಆಪ್ಷನ್ ಸಿ, ಹೊಸ ಧಾತುಗಳ ಆವಿಷ್ಕಾರ. ಆಪ್ಷನ್ ಡಿ, ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಕಂಬ ಸಾಲಿನಲ್ಲಿ ಜೋಡಿಸಿರುವುದು. ಇದಕ್ಕೆ ಆನ್ಸರ್ ನೋಡೋದಾದರೆ ಮೊದಲನೇದಾಗಿ ಹಗುರವಾದ ಧಾತುಗಳಿಗೆ ಮಾತ್ರ ಸರಿ ಹೊಂದುವುದು. ಅವರ ಅಷ್ಟಕ ನಿಯಮ ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ. ಹಗುರವಾದ ಧಾತುಗಳಿಗೆ ಅವರ ಅಷ್ಟಕ ನಿಯಮವು ಕೇವಲ ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ಭಾರವಾದ ಧಾತುಗಳಿಗೆ ಅನ್ವಯ ಆಗುವುದಿಲ್ಲ. ಹಾಗಾಗಿ ಈ ಆಪ್ಷನು ಸರಿಯಾಗಿದೆ. ಇದು ಕೂಡ ಅಪ್ರಸ್ತುತವಾಗಲು ಒಂದು ಕಾರಣನೇ ಆಗಿರುತ್ತೆ. ಎರಡನೇದು, ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು ಬೇರೆ ಬೇರೆ ಕಂಬ ಸಾಲಿನಲ್ಲಿ ಇಟ್ಟಿರೋರು. ಇವರೇನು ಮಾಡಿದ್ದಾರೆ? ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು, ಉದಾಹರಣೆಗೆ ನೋಡೋದಾದರೆ ಕಬ್ಬಿಣ ಮತ್ತು ಕೋಬಾಲ್ಟ್ ಮತ್ತು ನಿಕೆಲ್ ಇವು ಒಂದೇ ರೀತಿಯ ಧಾತುಗಳು. ಇವುಗಳನ್ನು ಬೇರೆ ಬೇರೆ ಕಂಬ ಸಾಲಿನಲ್ಲಿ ಜೋಡಿಸಿದ್ದಾರೆ. ಹಾಗೆ ಹೊಸ ಧಾತುಗಳ ಆವಿಷ್ಕಾರ, ಇವರು ಕೇವಲ 56 ಧಾತುಗಳನ್ನು ಮಾತ್ರ ಕಂಡುಹಿಡಿದು ಅದಕ್ಕಿಂತ ಮುಂಚೆ ಅದರ ನಂತರ ಯಾವುದೇ ರೀತಿ ಧಾತುಗಳನ್ನು ಕಂಡುಹಿಡಿಯಲಿ ಪ್ರಕೃತಿಯಲ್ಲಿ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಆದರೆ ಅವರ ನಂತರ ಅನೇಕ ಧಾತುಗಳು, ಈಗೆಷ್ಟು 118 ಧಾತುಗಳು ಇವೆ, ಅಷ್ಟು ಧಾತುಗಳ ಆವಿಷ್ಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಅಪ್ರಸ್ತುತವಾಗಲಿಕ್ಕೆ ಒಂದು ಕಾರಣ ಆಗಿದೆ. ಅಲ್ಲದೆ ಹೋಲಿಕೆ ಇಲ್ಲದ ಧಾತುಗಳನ್ನು
ಒಂದೇ ಕಂಬ ಸಾಲಿನಲ್ಲಿ ಜೋಡಿಸಿರುವುದು. ಇವರೇನು ಮಾಡಿದ್ದಾರೆ, ಹೋಲಿಕೆ ಇಲ್ಲದ ಧಾತುಗಳನ್ನು ಕೂಡ ಒಂದೇ ಕಂಬ ಸಾಲಿನಲ್ಲಿ ಜೋಡಿಸಿದರು. ಹಾಗಾಗಿ ಉದಾಹರಣೆ ನೋಡೋದಾದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಇವೇನಾಗಿದೆ, ಬೇರೆ ಬೇರೆ ಗುಣಗಳನ್ನು ಹೊಂದಿದೆ, ಆದರೆ ಇವುಗಳನ್ನು ಕೂಡ ಒಂದೇ ಕಂಬ ಸಾಲಿನಲ್ಲಿ ಜೋಡಿಸಿದ್ದಾರೆ. ಹಾಗಾಗಿ ಈ ಲಕ್ಷಣನೂ ಕೂಡ ಅಪ್ರಸ್ತುತವಾಗಲು ಒಂದು ಕಾರಣವಾಗಿದೆ. ಈ 4 ಆಪ್ಷನ್ ಹೊಂದಿದ್ದು ಯಾವ್ದು ನೋಡೋದಾದರೆ ಲಾಸ್ಟ್ 4th ಆಪ್ಷನ್ 4 ಆಪ್ಷನ್ ಹೊಂದಿದೆ. ಹಾಗಾಗಿ 4ನೇದು ಅದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಇದಿಷ್ಟು ನೀವು ಲಕ್ಷಣಗಳನ್ನು ನೆನಪಿಟ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟು, ಮೆಂಡಲೀವ್ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ಜೋಡಿಸುವುದರ ಮೂಲಕ, ಇಲ್ಲಿ ಪರಮಾಣು ರಾಶಿಯ, ನೆಕ್ಸ್ಟು ಅವುಗಳ ಪರಮಾಣು ಸಂಖ್ಯೆಯ ಅನುಗುಣವಾಗಿ, ನೆಕ್ಸ್ಟು ಒಂದೇ ರೀತಿಯ ಮೂಲಭೂತ ಗುಣ ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣ ಆಧಾರದ ಮೇಲೆ, 4ನೇ ಧಾತುಗಳು ಉಂಟು ಮಾಡುವ ಹೈಡ್ರೈಡ್ ಮತ್ತು ಅವುಗಳ ಸೂತ್ರಗಳನ್ನು ಅನುಸರಿಸಿ ಅಂತ ಹೇಳಿದ್ದಾರೆ. ಈ ಮೆಂಡಲೀವ್ರವರು ಪರಮಾಣುವನ್ನು ಅವುಗಳ ಪರಮಾಣು ಸಂಖ್ಯೆ ಮತ್ತು ಅನುಗುಣವಾಗಿ, ಪರಮಾಣು ಸಂಖ್ಯೆ ಅಲ್ಲ, ಪರಮಾಣು ರಾಶಿ, ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ಜೋಡಿಸಿದ್ದಾರೆ. ನೆಕ್ಸ್ಟು ಪರಮಾಣು ಸಂಖ್ಯೆ ಅಲ್ಲ, ಈ ಆಪ್ಷನ್ ತಪ್ಪು. ನೆಕ್ಸ್ಟು ಒಂದೇ ರೀತಿಯ ಮೂಲಭೂತ ಗುಣ ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣ ಮೇಲೆ, ಇವುಗಳ ಮೂಲಕನೂ ಅವರು ಧಾತುಗಳನ್ನು ವರ್ಗೀಕರಣ ಮಾಡಿದ್ದಾರೆ. ನೆಕ್ಸ್ಟು 4th ಆಪ್ಷನ್, ಧಾತುಗಳನ್ನು ಉಂಟು ಮಾಡೋ ಹೈಡ್ರೈಡ್ ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಇವುಗಳ ಮೇಲೂ ಕೂಡ ಅವು ಧಾತುಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಹಾಗಾಗಿ ACD ಈ 3 ಆಪ್ಷನ್ ಸರಿ ಇರೋ ಆಪ್ಷನ್ ನೋಡೋದಾದರೆ, ಆಪ್ಷನ್ಗಳನ್ನು ಗಮನಿಸ್ತಾ ಹೋದರೆ ACD ಇದರಲ್ಲಿಲ್ಲ, ಇದರಲ್ಲಿದೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಧಾತುಗಳು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದ ಧಾತುಗಳ ಸಂಖ್ಯೆ. ಇಲ್ಲಿ ಮೆಂಡಲೀವ್ ಹೇಳಬೇಕು. ಮೆಂಡಲೀವ್ರವರು ಧಾತುಗಳನ್ನು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಎಷ್ಟು ಧಾತುಗಳನ್ನು ಅವರು ಆ ಕಾಲದಲ್ಲಿ ತಿಳಿದಿದ್ದು ಎಷ್ಟು ಧಾತುಗಳಿದ್ವೋ ಅಷ್ಟು ಅನುಗುಣವಾಗಿ ವರ್ಗೀಕರಣ ಮಾಡಿದ್ದಾರೆ. ಅವುಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ 59, ಎರಡನೇದು 56, ಮೂರನೇದು 63, ನಾಲ್ಕನೇದು 69. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ 63. ಇವರೇನು ಮಾಡಿ ತಮ್ಮ ಕೆಲಸ ಪ್ರಾರಂಭಿಸಿದಾಗ ಆಗಿನ ಕಾಲದಲ್ಲಿ ಸುಮಾರು 63 ಧಾತುಗಳು ಅಲ್ಲಿ ತಿಳಿದಿದ್ದವು. ಆ 63 ಧಾತುಗಳನ್ನು ಇವರು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ಕ್ವಶನ್ ಒಂದ್ಸಲ ಕರೆಕ್ಷನ್ ಮಾಡ್ಕೊಳ್ಳಿ. ಮೆಂಡಲೀವ್ರವರು ಧಾತುಗಳನ್ನು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದ ಧಾತುಗಳ ಸಂಖ್ಯೆ ಹೇಳಾಗಬೇಕು. ಮೆಂಡಲೀವ್ರವರು ಧಾತುಗಳಲ್ಲ, ಮೆಂಡಲೀವ್ರವರು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ವರ್ಗೀಕರಣ ಮಾಡಿದ ಧಾತುಗಳ ಸಂಖ್ಯೆ ಹೇಳಾಗಬೇಕು. ನೆಕ್ಸ್ಟ್ ಕ್ವಶನ್, ಮೆಂಡಲೀವ್ರವರ ಆವರ್ತಕ ಕೋಷ್ಟಕದಲ್ಲಿ ಕಂಡುಬರುವ ಆವರ್ತಕ ಮತ್ತು ಗುಂಪುಗಳ ಸಂಖ್ಯೆ. ಮೊದಲನೇ ಆಪ್ಷನ್ 8 ಮತ್ತು 6 ಅಂತ ಹೇಳಿದ್ದಾರೆ. ಎರಡನೇದು 6 ಮತ್ತು 8 ಹೇಳಿದ್ದಾರೆ. ಮೂರನೇದು 7 ಮತ್ತು 18. ನಾಲ್ಕನೇದು 18 ಮತ್ತು 7 ಅಂತ ಹೇಳಿದ್ದಾರೆ. ಇವರು ಆವರ್ತಕ ಕೋಷ್ಟಕದಲ್ಲಿ ಒಟ್ಟು 6 ಆವರ್ತಕಗಳನ್ನು 8 ಗುಂಪುಗಳ ಸಂಖ್ಯೆಯನ್ನಾಗಿ ಇವರು ವರ್ಗೀಕರಣ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ 2 6 ಆವರ್ತಕ 8 ಗುಂಪುಗಳ ಸಂಖ್ಯೆ. ಮೆಂಡಲೀವ್ರವರು ಊಹಿಸಿದ ಏಕ ಸಿಲಿಕಾನ್ ಧಾತು ಯಾವುದು? ಮೆಂಡಲೀವ್ರವರು ಒಂದನೇದು ಆಪ್ಷನ್ ಏನಿದೆ ಜರ್ಮೇನಿಯಂ, ಎರಡನೇದು ಅಲ್ಯೂಮಿನಿಯಂ, ಮೂರನೇದು ಸ್ಕ್ಯಾಂಡಿಯಂ, ನಾಲ್ಕನೇದು ಗ್ಯಾಲಿಯಂ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಜರ್ಮೇನಿಯಂ. ಮೆಂಡಲೀವ್ರವರು ಊಹಿಸಿದ ಏಕ ಸಿಲಿಕಾನ್ ಧಾತು ಯಾವುದು? ಜರ್ಮೇನಿಯಂ. ಇವರು ಕೇವಲ ಜರ್ಮೇನಿಯಂ ಒಂದನ್ನೇ ಅಲ್ಲ, ಸಿಲಿಕಾನ್ ಧಾತು ಒಂದನ್ನೇ ಅವರನ್ನು ವರ್ಗೀಕರಣ ಮಾಡಿಲ್ಲ. ಅವರು ಏನೇನು ಮಾಡಿದ್ದಾರೆ? ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಧಾತುಗಳನ್ನು ನಂತರ ಆವಿಷ್ಕಾರ ಮಾಡಿದ್ದಾರೆ. ಅವುಗಳ ಬದಲಾಗಿ ಅವುಗಳ ಸ್ಥಾನದಲ್ಲಿ ಏಕ ಬೋರಾನ್, ಏಕ ಅಲ್ಯೂಮಿನಿಯಂ ಮತ್ತು ಏಕ ಸಿಲಿಕಾನ್ ಅಂತ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ.
ಗುರ್ತವನ್ನು ಮಾಡಿದ್ದಾರೆ. ನೆಕ್ಸ್ಟು, ಮೆಂಡಲೀವ್ರವರು ಊಹಿಸಿದ ಏಕ ಸಿಲಿಕಾನ್, ಏಕ ಅಲ್ಯೂಮಿನಿಯಂ, ಏಕ ಬೋರಾನ್ ಧಾತು ಕ್ರಮವಾಗಿ ಯಾವುದಂತ ಕೇಳಿದ್ದಾರೆ. ಏಕ ಸಿಲಿಕಾನನ್ನು ನಂತರ ಈಗಾಗಲೇ ಹೇಳಿದ್ದೇನೆ, ಜರ್ಮೇನಿಯಮನ್ನು ಏಕ ಸಿಲಿಕಾನ್ ಧಾತುಗಳಾಗಿ, ಇಲ್ಲಿ ಜರ್ಮೇನಿಯಂನ ಏಕ ಸಿಲಿಕಾನ್ ಧಾತು ಅಂತ ಅವ್ರು ಮೊದಲು ಗುರ್ತ ಮಾಡಿದ್ದಾರೆ. ಅದರ ನಂತರ ಜರ್ಮೇನಿಯಂ ಅಂತದನ್ನು ಕಂಡು ಹಿಡಿದ್ರು. ಹಾಗೆ ಇನ್ನೆರಡು ಧಾತುಗಳನ್ನು ಅದೇ ರೀತಿ ಊಹಿಸಿದ್ದಾರೆ. ಯಾವುದು ಅಂತ ನೋಡಬೇಕು. ಏಕ ಸಿಲಿಕಾನ್, ಏಕ ಅಲ್ಯೂಮಿನಿಯಂ, ಏಕ ಬೋರಾನ್ ಧಾತುಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಏನಿದೆ, ಗ್ಯಾಲಿಯಂ, ಜರ್ಮೇನಿಯಂ, ಸ್ಕ್ಯಾಂಡಿಯಂ ಅಂತ ಕೇಳಿದ್ದಾರೆ. ಎರಡನೇದು ಜರ್ಮೇನಿಯಂ, ಗ್ಯಾಲಿಯಂ, ಅಲ್ಯೂಮಿನಿಯಂ. ಮೂರನೇದು ಸ್ಕ್ಯಾಂಡಿಯಂ, ಜರ್ಮೇನಿಯಂ, ಗ್ಯಾಲಿಯಂ. ನಾಲ್ಕನೇದು ಜರ್ಮೇನಿಯಂ, ಗ್ಯಾಲಿಯಂ ಮತ್ತು ಸ್ಕ್ಯಾಂಡಿಯಂ ಅಂತ. ಈಗಾಗಲೇ ಏಕ ಸಿಲಿಕಾನ್ ಧಾತು ಜರ್ಮೇನಿಯಂ ಅಂತಾಗಿ ಹೇಳಿದ್ದೀನಿ. ಹಾಗಾಗಿ ಜರ್ಮೇನಿಯಂ ಇರೋ ಆಪ್ಷನ್ ನೋಡೋದಾದರೆ 2 ಮತ್ತು 4. ಏಕ ಸಿಲಿಕಾನ್ ಧಾತು ಯಾವುದು? ಜರ್ಮೇನಿಯಂ. ನೆಕ್ಸ್ಟ್ ಏಕ ಅಲ್ಯೂಮಿನಿಯಂ ಧಾತು ಯಾವುದು ನೋಡೋದಾದರೆ ಗ್ಯಾಲಿಯಂ. ಗ್ಯಾಲಿಯಮನ್ನು ಮೊದಲು ಅವರು ಏನಂತ ಊಹೆ ಮಾಡಿದರು? ಏಕ ಅಲ್ಯೂಮಿನಿಯಂ ಅಂತ ಊಹೆ ಮಾಡಿದರು. ಅದಕ್ಕಾಗಿ ಆಪ್ಷನ್ ನಂಬರ್ 2 ಜರ್ಮೇನಿಯಂ, ಗ್ಯಾಲಿಯಂ ಮತ್ತು ಅಲ್ಯೂಮಿನಿಯಂ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇವುಗಳ ಗುಣ ಅನುಕ್ರಮವಾಗಿ ಯಾವುದು? ಈ ಜರ್ಮೇನಿಯಂ, ಗ್ಯಾಲಿಯಂ ಅನುಕ್ರಮವಾಗಿ ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಆಪ್ಷನ್ ನಂಬರ್ 4 ಜರ್ಮೇನಿಯಂ, ಗ್ಯಾಲಿಯಂ, ಸ್ಕ್ಯಾಂಡಿಯಂ ಯಾವುದು? ಏಕ ಸಿಲಿಕಾನ್ನು ಜರ್ಮೇನಿಯಂ ಆಗಿರುತ್ತೆ, ಏಕ ಅಲ್ಯೂಮಿನಿಯಂ ಗ್ಯಾಲಿಯಂ ಆಗಿರುತ್ತೆ, ಏಕ ಬೋರಾನ್ ಇದು ಏಕ ಸ್ಕ್ಯಾಂಡಿಯಂ ಆಗಿರುತ್ತೆ. ನೆಕ್ಸ್ಟು, ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಯಾರನ್ನು ಕರೀತಾರೆ? ನ್ಯೂಲ್ಯಾಂಡ್ಸ್, ಮೆಂಡಲೀವ್, ಹೆನ್ರಿ ಮೋಸ್ಲೆ ಮತ್ತು ಡೋಬರೈನ್ ಅವರು. ಇದಕ್ಕೆ ವರ್ಗೀಕರಣದ ಪರಿಕಲ್ಪನೆ ಜನಕ ಅಂತ ಮೆಂಡಲೀವ್ರವರನ್ನು ಗುರುತ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಆಧುನಿಕ ಆವರ್ತಕ ಕೋಷ್ಟಕವನ್ನು ಈ ಕೆಳಕಂಡ ಯಾವ ವಿಜ್ಞಾನದೊಂದಿಗೆ ಗುರುತಿಸುವರು? ನ್ಯೂಲ್ಯಾಂಡ್ಸ್, ಮೆಂಡಲೀವ್, ಹೆನ್ರಿ ಮೋಸ್ಲೆ ಮತ್ತು ಡೋಬರೈನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಹೆನ್ರಿ ಮೋಸ್ಲೆ. ಕೆಳಗಿನವುಗಳಲ್ಲಿ ಯಾವುದು ಮೆಂಡಲೀವ್ ಪ್ರತಿಪಾದಿಸಿದ ಆವರ್ತಕ ನಿಯಮದ ಮಿತಿಯಾಗಿದೆ ಅಂತ ಹೇಳಿದ್ದಾರೆ? ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದು. ಎರಡನೇದು, ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗವನ್ನು ಬಿಟ್ಟಿರುವುದು. ಮೂರನೇದು, ಹೈಡ್ರೋಜನ್ ಧಾತುವಿಗೆ ಯಾವುದೇ ಸ್ಥಿರ ಸ್ಥಾನವನ್ನು ನೀಡದೇ ಇರುವುದು. ನಾಲ್ಕನೇದು, ರಾಜ ಅನಿಲಗಳನ್ನು ತಮ್ಮ ವರ್ಗೀಕರಣದಲ್ಲಿ ಹೊಸ ಗುಂಪಿನಲ್ಲಿ ಇಡದೇ ಇರುವುದು. ಇದರ ಆಪ್ಷನ್ ನೋಡೋದಾದರೆ ಎ, ಬಿ, ಸಿ. ಎರಡನೇ ಆಪ್ಷನ್ ಎ, ಸಿ, ಡಿ ಹೇಳಿದ್ದಾರೆ. ಮೂರನೇ ಆಪ್ಷನು ಬಿ, ಸಿ, ಡಿ ಅಂತ ಹೇಳಿದ್ದಾರೆ. ನಾಲ್ಕನೇ ಆಪ್ಷನ್ ಎ, ಬಿ, ಸಿ, ಡಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರವನ್ನು ಒಂದ್ಸಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎ ಅನ್ನು ನೋಡೋಣ. ಪರಮಾಣುವನ್ನು ಅವುಗಳ ಪರಮಾಣು ರಾಶಿಯ ಅನುಗುಣವಾಗಿ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಿರುವುದಂತ ಹೇಳಿದ್ದಾರೆ. ಇಲ್ಲಿ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸ್ಲಿಕ್ಕೆ, ಪರಮಾಣು ರಾಶಿಯನ್ನು ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಎರಡು ಧಾತುಗಳ ಮಧ್ಯೆ ಎಷ್ಟೋ ಧಾತುಗಳು ಕಂಡು ಬರ್ತವೆ. ಹಾಗಾಗಿ ಇವುಗಳನ್ನು ನಿಯತವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗವನ್ನು ಬಿಟ್ಟಿರುವುದು, ಇದು ಕೂಡ ಮಿತಿಯಾಗಿದೆ. ಎರಡನೇದು, ಕೆಲವು ಕಡೆ ಇದು ಕೂಡ ಮಿತಿನೇ ಆಗಿದೆ. ಮೂರನೇದು, ಹೈಡ್ರೋಜನ್ ಧಾತುವಿಗೆ ಯಾವುದೇ ಸ್ಥಾನವನ್ನು ನೀಡಿದೆ, ಇದು ಕೂಡ ಒಂದು ಮಿತಿ. ರಾಜಾನಿಲಗಳನ್ನು ಆಗಿನ ಕಾಲದಲ್ಲಿ ರಾಜಾನಿಗಳನ್ನು ಆವಿಷ್ಕಾರ ಮಾಡಿದ್ರು ಕೂಡ ಇವರು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಈಗಾಗಲೇ ಜೋಡಿಸಿದ ಧಾತುಗಳಿಗೆ ತೊಂದರೆ ಆಗದಂತೆ ಅದನ್ನು ಬೇರೆ ಗುಂಪಿನಲ್ಲಿ ಒಂದು ಜೋಡಿಸಿರ್ಬೋದಿತ್ತು. ಆದರೆ ಅವರು ಅದನ್ನು ಮಾಡಿಲ್ಲ. ಇದು ಕೂಡ ಮೆಂಡಲೀವ್ ಪ್ರತಿಪಾದಿಸಿದ ಆವರ್ತಕ ನಿಯಮದ ಮಿತಿನೇ ಆಗಿದೆ. ಹಾಗಾಗಿ 4 ಆಪ್ಷನ್ನು ಸರಿಯಾದ ಆಪ್ಷನ್ ಆಗಿದೆ. 4 ಉತ್ತರ ಇರೋ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ 4. ನೆಕ್ಸ್ಟ್,
ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಕಂಡುಬರುವ ಆವರ್ತಕ ಮತ್ತು ಕಂಬಗಳ ಸಂಖ್ಯೆ ಎಷ್ಟು ಹೇಳಿದ್ದಾರೆ? 8, 6, 6, 8, 7, 18 ಮತ್ತು 18, 7. ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 7 ಮತ್ತು 18 ಕಂಡುಬರುತ್ತೆ. ಸಾದಾ ಆವರ್ತಕ ಕೋಷ್ಟಕದಲ್ಲಿ 6 ಇದೆ. ನೆಕ್ಸ್ಟ್, ಹೆನ್ರಿ ಮೋಸ್ಲೆ ಧಾತುಗಳನ್ನು ಈ ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಿದರು. ಮೊದಲನೇದಾಗಿ ಒಂದೇ ರೀತಿ ಗುಣಗಳನ್ನು ಹೊಂದಿರುವ ಧಾತುಗಳು, ಪರಮಾಣು ಸಂಖ್ಯೆ ಏರಿಕೆ ಕ್ರಮ, ಪರಮಾಣು ರಾಶಿಯ ಏರಿಕೆ ಕ್ರಮ, ಮತ್ತೊಂದು ಈ ಮೇಲಿನ ಯಾವುದೋ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಇವರು ಧಾತುಗಳನ್ನು ವರ್ಗೀಕರಣ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒಂದು ಧಾತುವಿನ ಇಲೆಕ್ಟ್ರಾನಿಕ್ ವಿನ್ಯಾಸವು 2, 8, 2 ಆಗಿದೆ. ಆವರ್ತಕ ಕೋಷ್ಟಕ ಈ ಧಾತು ಸೇರಿರುವ ವರ್ಗ ಯಾವುದು ಹೇಳಿದ್ದಾರೆ? 1, 2, 3, 4. ಇದರಲ್ಲಿ ಆಪ್ಷನ್ ನಂಬರ್ 2 ಎರಡನೇ ವರ್ಗಕ್ಕೆ ಅದು ಸೇರುತ್ತೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 19 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಈ ಧಾತು ಸೇರಿರೋ ವರ್ಗ ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 4ನೇದು, 2ನೇದು 3ನೇದು, 3ನೇದು 2ನೇದು, 4ನೇದು 1ನೇ ಆವರ್ತ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಅದು 4ನೇ ಆವರ್ತಕ್ಕೆ ಸೇರಿದೆ. ಅದು ಆಪ್ಷನ್ ನಂಬರ್ 1ನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಒಂದು ಕವಚಕ್ಕೆ ಸೇರ್ಪಡೆಯಾಗುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ? n, 2n, n², 2n² ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2n² ಅಂದರೆ 4ನೇ ಆಪ್ಷನ್. ಎರಡನೇ ಮತ್ತು ಮೂರನೇ ಆವರ್ತದಲ್ಲಿರೋ ಧಾತುಗಳ ಸಂಖ್ಯೆ 2 ಮತ್ತು 8, 8 ಮತ್ತು 8, 8 ಮತ್ತು 18, 18 ಮತ್ತು 18. ಈ ಎರಡನೇ ಆವರ್ತದಲ್ಲಿ ಎಷ್ಟು ಧಾತುಗಳು ಕಂಡು ಬರ್ತವೆ, ಮೂರನೇ ಆವರ್ತದಲ್ಲಿ ಎಷ್ಟು ಧಾತುಗಳು ಕಂಡು ಬರ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ 2. ಎರಡನೇ ಆವರ್ತದಲ್ಲಿ 8 ಧಾತುಗಳು ಕಂಡು ಬರ್ತವೆ, ಮೂರನೇ ಆವರ್ತದಲ್ಲಿ ಮತ್ತೆ 8 ಧಾತುಗಳು ಕಂಡು ಬರ್ತವೆ. ಈ ರೀತಿ ಕ್ವಶನ್ ಕಡೆಗೂ ನೀವು ಗಮನವಹಿಸಿ. ಮೊದಲನೇ ಆವರ್ತದಲ್ಲಿ ಎಷ್ಟು ಧಾತುಗಳು ಕಂಡು ಬರ್ತವೆ, ಎರಡನೇ ಆವರ್ತ, ಮೂರನೇ ಆವರ್ತ, 4ನೇ ಆವರ್ತ, ಇದರಲ್ಲಿ ಎಷ್ಟು ಧಾತುಗಳು ಕಂಡು ಬರ್ತವೆ ಹೇಳೋದನ್ನು ನೀವು ಒಂಚೂರು ಗಮನವಿಟ್ಟು ನೋಡಿ. ಎಲ್ಲ ಧಾತುಗಳನ್ನು ನೆನಪಿಡಬೇಕಂತಿಲ್ಲ. ಈ ಮೊದಲನೇ ಧಾತು, ಎರಡನೇ ಧಾತು ಮತ್ತು ಮೂರನೇ ಧಾತುವಿನಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಧಾತುಗಳು ಬರುತ್ತೆ ಹೇಳೋದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಮತ್ತು ಉಳಿದವೆಲ್ಲ ಬೇಕು ಅಂತಿರಲ್ಲ, ಅಷ್ಟೆಲ್ಲ ಕಾಂಪ್ಲಿಕೇಟಾಗಿ ಕೇಳಲ್ಲ. ಈ ಮೂರು ಆವರ್ತದಲ್ಲಿ ಕಂಡುಬರುವ ಧಾತುಗಳನ್ನ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಈ ಧಾತುವಿನಲ್ಲಿ ಕಂಡುಬರುವ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 0, 5, 6 ಮತ್ತು 7 ಅಂತ ಹೇಳಿದ್ದಾರೆ. ಈ ಕ್ಲೋರಿನ್ ಧಾತುವಿನಲ್ಲಿ ಒಟ್ಟು 7 ವೇಲೆನ್ಸಿ ಇಲೆಕ್ಟ್ರಾನ್ಗಳು ಕಂಡು ಬರ್ತವೆ. ಎರಡನೇ ಆವರ್ತದಲ್ಲಿನ ಧಾತುಗಳ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಮೊದಲನೇದು 0, ಎರಡನೇದು 2, ಮೂರನೇದು 3, ನಾಲ್ಕನೇದು 4. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ನಂಬರ್ 2. ಎರಡನೇ ಆವರ್ತದಲ್ಲಿರೋ ಧಾತುಗಳ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ವೇಲೆನ್ಸಿ ಕವಚದಲ್ಲಿನ ಇಲೆಕ್ಟ್ರಾನ್ಗಳ ಸಂಖ್ಯೆ ಮೊದಲನೇದಾಗಿ ಅಷ್ಟೇ ಇರುವುದು, ಎರಡನೇದು 1 ಘಟಕದಷ್ಟು ಕಡಿಮೆ ಆಗೋದು, ಮೂರನೇದು 1 ಘಟಕದಷ್ಟು ಹೆಚ್ಚಾಗುವುದು, ನಾಲ್ಕನೇದು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ 1 ಘಟಕದಷ್ಟು ಹೆಚ್ಚಾಗುವುದು, ಆಪ್ಷನ್ ನಂಬರ್ 3. ನೆಕ್ಸ್ಟು, ಆಧುನಿಕ ಆವರ್ತಕ ಕೋಷ್ಟಕದ 18ನೇ ವರ್ಗದ ಧಾತುಗಳ ಸಾಮಾನ್ಯ ಲಕ್ಷಣ. ಮೊದಲನೇದು ಬೇರೆ ಧಾತುಗಳೊಂದಿಗೆ ರಾಸಾಯನಿಕ ಬಂಧವನ್ನು ಉಂಟು ಮಾಡುವುದಿಲ್ಲ, ಎರಡನೇದು ಯಾವುದೇ ವೇಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಹೊಂದಿರುವುದಿಲ್ಲ, ಮೂರನೇದು 1 ಮತ್ತು 2 ತಪ್ಪಾಗಿದೆ ಅಂತ ಹೇಳ್ತಾರೆ, ನಾಲ್ಕನೇದು 1 ಮತ್ತು 2 ಎರಡೂ ಸರಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ 4.
ಅಂದರೆ ಬೇರೆ ಧಾತುಗಳೊಂದಿಗೆ ಯಾವುದೇ ರಾಸಾಯನಿಕ ಬಂಧವನ್ನು ಉಂಟು ಮಾಡೋದಿಲ್ಲ, ಜೊತೆಗೆ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕೂಡ ಹೊಂದಿರೋದಿಲ್ಲ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಮೊದಲನೇದಾಗಿ ಅಷ್ಟೇ ಇರುವುದು, ಕಡಿಮೆಯಾಗುವುದು, ಹೆಚ್ಚಾಗುವುದು ಮತ್ತು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಕಡಿಮೆಯಾಗ್ತಾ ಹೋಗುತ್ತೆ. ಇಲ್ಲೇನಾಗುತ್ತೆ, ಇಲೆಕ್ಟ್ರಾನ್ಗಳು ಆ್ಯಡ್ ಆಗ್ತಾ ಹೋದಂತೆ ಅವುಗಳ ನಡುವಿನ ಶಕ್ತಿ, ಆಕರ್ಷಣೀಯ ಬಲ ಏನಾಗುತ್ತೆ, ಅಧಿಕವಾಗ್ತಾ ಹೋಗುತ್ತೆ. ಪರಿಣಾಮವಾಗಿ ಏನಾಗುತ್ತೆ, ಪರಮಾಣು ಗಾತ್ರ ಕಡಿಮೆಯಾಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಧಾತುವಿನ ಪರಮಾಣು ಸಂಖ್ಯೆ 12 ಆಗಿದೆ. ಆ ಧಾತುವಿನ ಪರಮಾಣುವಿನಲ್ಲಿರುವ ಒಟ್ಟು ಕವಚಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಪರಮಾಣು ಸಂಖ್ಯೆ 12 ಇದ್ದಿದ್ದು ಯಾವ ಧಾತು ಅಂತ ಹೇಳಿದ್ರೆ ಮ್ಯಾಗ್ನೀಷಿಯಮು. ಇಲ್ಲಿರೋ ಒಟ್ಟು ಕವಚಗಳ ಸಂಖ್ಯೆ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 2 ಅಂತ ಹೇಳಿದ್ದಾರೆ, ಆಪ್ಷನ್ ನಂಬರ್ 2 3 ಅಂತ ಹೇಳಿದ್ದಾರೆ, ಆಪ್ಷನ್ ನಂಬರ್ 3 4 ಅಂತ ಹೇಳಿದ್ದಾರೆ, ಆಪ್ಷನ್ ನಂಬರ್ 4 5 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು, ಆಪ್ಷನ್ ನಂಬರ್ 2. ಅಂದರೆ ಪರಮಾಣು ಸಂಖ್ಯೆ 12 ಇರುವ ಪರಮಾಣುವಿನಲ್ಲಿ ಒಟ್ಟು ಕವಚಗಳ ಸಂಖ್ಯೆ ಎಷ್ಟಿರುತ್ತೆ, 3 ಆಗಿರುತ್ತೆ. ನೆಕ್ಸ್ಟ್, ಆರ್ಗಾನ್ ಇದರ ವೇಲೆನ್ಸಿ ಎಷ್ಟು ಹೇಳಿ. 1ನೇದು 0, 2ನೇದು 2, 3ನೇದು 3, 4ನೇದು 4 ಹೇಳಿದ್ದಾರೆ. ಇದರ ಉತ್ತರ 1ನೇದು 0 ಆಗಿರುತ್ತೆ. ಆರ್ಸೆನಿಕ್ ಇದು ಒಂದು ಲೋಹ, ಅಲೋಹ, ಲೋಹಾಭ ಮತ್ತು ಅಲೋಹಾಭ ಅಂತ ಹೇಳಿದ್ದಾರೆ. ಆರ್ಸೆನಿಕ್ ಇದು ಒಂದು ಲೋಹಾಭ ಆಗಿದೆ. ಈ ಲೋಹಾಭ ಅಂತ ಹೇಳಿದ್ರೆ ಇದು ಲೋಹ ಮತ್ತು ಅಲೋಹ ಇವೆರಡರ ನಡುವಿನ ಗುಣವನ್ನು ಇದು ಪ್ರದರ್ಶನ ಮಾಡುತ್ತೆ. ಲೋಹಾಭಗಳು ಯಾವ್ಯಾವ ನೋಡೋದಾದರೆ ಬೋರಾನ್ ಹೌದು, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಟೆಲ್ಲೂರಿಯಂ, ಪೊಲೆನಿಯಂ ಇವೆಲ್ಲ ಏನಾಗುತ್ತೆ, ಲೋಹಾಭಗಳಂತ ಗುರ್ತ ಮಾಡ್ತಾರೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ಆವರ್ತದ ಮುಂದೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣವು ಮತ್ತು ವಿದ್ಯುತ್ತನಿಯ ಗುಣವು ಕ್ರಮವಾಗಿ ಅಂತ ಹೇಳಿ ನಾವು ಆವರ್ತದಲ್ಲಿ ಮುಂದೆ ಸಾಗಿದಂತೆ ಈ ಲೋಹೀಯ ಗುಣ ಏನಾಗುತ್ತೆ ಮತ್ತು ವಿದ್ಯುತ್ತನಿಯ ಗುಣವು ಏನಾಗುತ್ತೆ ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಕಡಿಮೆಯಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ ಅಂತಿದೆ. 2ನೇದು ಕಡಿಮೆಯಾಗುತ್ತದೆ, ಅಧಿಕವಾಗುತ್ತದೆ. 3ನೇದು ಅಧಿಕವಾಗುತ್ತದೆ, ಕಡಿಮೆಯಾಗುತ್ತದೆ. 4ನೇದು ಅಧಿಕವಾಗುತ್ತದೆ ಮತ್ತು ಅಧಿಕವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಧಾತುವಿನ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಲೋಹೀಯ ಗುಣವು ಆವರ್ತದ ಮುಂದೆ ಸಾಗಿದಂತೆ ಕಡಿಮೆಯಾಗುತ್ತದೆ ಮತ್ತು ವಿದ್ಯುತ್ತನಿಯ ಗುಣವು ಕೂಡ ಕಡಿಮೆಯಾಗುತ್ತದೆ. ಇದಕ್ಕೆ ಆನ್ಸರ್ ಎಲ್ಲಿದೆ, ಆಪ್ಷನ್ ನಂಬರ್ 1. ಆವರ್ತದ ಮುಂದೆ ಸಾಗಿದಂತೆ ಲೋಹೀಯ ಗುಣವು ಕಡಿಮೆಯಾಗುತ್ತದೆ, ವಿದ್ಯುತ್ತನಿಯ ಗುಣವು ಕಡಿಮೆಯಾಗುತ್ತದೆ. ಅದೇ ಗುಂಪಿನಲ್ಲಿ ಕೆಳಗೆ ಬರ್ತಾ ಹೋದಂತೆ ಲೋಹೀಯ ಗುಣವು ಅಧಿಕವಾಗುತ್ತದೆ, ವಿದ್ಯುತ್ತನಿಯ ಗುಣವು ಕೂಡ ಅಧಿಕ ಆಗುತ್ತದೆ. ಅದೇ ವಿದ್ಯುತ್ ಋಣಿಯ ಗುಣವು ಕಡಿಮೆಯಾಗ್ತಾ ಬರುತ್ತೆ. ವಿದ್ಯುತ್ ಧನಿಯ ಗುಣವು ಜಾಸ್ತಿ ಆಗುತ್ತೆ, ವಿದ್ಯುತ್ ಋಣಿಯ ಗುಣವು ಕಡಿಮೆ ಆಗುತ್ತೆ. ಎಲ್ಲಿ, ಒಂದು ಗುಂಪಿನ ಕೆಳಗೆ ಬಂದಂತೆ. ಅದೇ ಆವರ್ತದ ಮುಂದೆ ಸಾಗಿದಂತೆ ಲೋಹೀಯ ಗುಣವು ಕಡಿಮೆಯಾಗುತ್ತದೆ, ವಿದ್ಯುತ್ ಧನಿಯ ಗುಣವು ಕಡಿಮೆಯಾಗುತ್ತದೆ, ವಿದ್ಯುತ್ ಋಣಿಯ ಗುಣವು ಅಧಿಕವಾಗುತ್ತದೆ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣವು ಮತ್ತು ವಿದ್ಯುತ್ ಧನಿಯ ಗುಣ ಈಗಾಗಲೇ ಹೇಳಾಗಿದೆ, ಏನಾಗುತ್ತೆ, ಅಧಿಕವಾಗುತ್ತದೆ ಅಂತ ಹೇಳಿದ್ದೇನೆ. ಹಾಗಾಗಿ ಇದರ ಆಪ್ಷನ್ ಏನಾಗುತ್ತೆ, ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಜೋಡಣೆಯು ಮುಖ್ಯವಾಗಿ ಅವಲಂಬಿಸಿರುವುದು ಧಾತುಗಳ ಪರಮಾಣು ರಾಶಿಯ ಏರಿಕೆ ಕ್ರಮ, ಧಾತುಗಳ ಪರಮಾಣು ರಾಶಿಯ ಇಳಿಕೆ ಕ್ರಮ, ಧಾತುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮ, ಧಾತುಗಳ ಪರಮಾಣು ಸಂಖ್ಯೆಯ ಇಳಿಕೆ ಕ್ರಮ ಅಂತ ಹೇಳಿದರೆ ಇಲ್ಲಿ ಧಾತುಗಳ ಪರಮಾಣು ಸಂಖ್ಯೆ
ಧಾತುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟು, ಲೋಹೀಯ ಗುಣ ಗುಂಪಿನಲ್ಲಿ ಕೆಳಗೆ ಹೋದಂತೆ ಹೆಚ್ಚಾಗಲು ಕಾರಣ. ಆಪ್ಷನ್ ಎ, ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಕಡಿಮೆಯಾಗುವುದು. ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಅಧಿಕವಾಗುವುದು. ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಳೆದುಕೊಳ್ಳುವುದು. ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಪಡೆದುಕೊಳ್ಳುವುದು ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ಫಸ್ಟ್ ಏನು ಹೇಳಿದ್ದಾರೆ, ಎ ಮತ್ತು ಸಿ ಸರಿಯಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ ಬಿ 2 ಏನು ಹೇಳ್ತಾರೆ, ಬಿ ಮತ್ತು ಸಿ ಸರಿಯಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 3 ಏನಿದೆ, ಎ ಮತ್ತು ಡಿ ಸರಿಯಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 4 ಏನು ಹೇಳ್ತಾರೆ, ಬಿ ಮತ್ತು ಡಿ ಸರಿಯಾಗಿದೆ ಅಂತ ಹೇಳ್ತಾರೆ. ಒಂದೊಂದೇ ನೋಡ್ತಾ ಬರೋಣ. ಲೋಹೀಯ ಗುಣ ಗುಂಪಿನಲ್ಲಿ ಕೆಳಗೆ ಹೋದಂತೆ. ಮೊದಲನೇದಾಗಿ, ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಕಡಿಮೆಯಾಗುವುದು. ಲೋಹಿನಲ್ಲಿ ಗುಂಪಿನಲ್ಲಿ ಕೆಳಗೆ ಬಂದಂತೆ ಏನಾಗುತ್ತೆ, ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಕವಚಗಳ ಸಂಖ್ಯೆ ಅಧಿಕವಾಗ್ತಾ ಬರುತ್ತೆ. ಎಲ್ಲಿ ಕವಚಗಳ ಅಧಿಕ ಆಗ್ತಾ ಬರುತ್ತೆ, ಆಗ ಹೊರಗಿನ ಕವಚದಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗುತ್ತೆ. ಇದು ಸರಿಯಾಗಿದೆ. ನೆಕ್ಸ್ಟ್, ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಅಧಿಕ ಆಗುವುದು. ಇದು ತಪ್ಪಾಗಿದೆ. ಲೋಹೀಯ ಗುಂಪಿನಲ್ಲಿ ಕೆಳಗೆ ಬಂದಂತೆ ಏನಾಗುತ್ತೆ, ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗುತ್ತದೆ. ಅದೇ ಆವರ್ತದಲ್ಲಿ ಮುಂದೆ ಸಾಗಿದಂತೆ ನ್ಯೂಕ್ಲಿಯರ್ ಆವೇಶ ಅಧಿಕವಾಗುತ್ತದೆ. ನೆಕ್ಸ್ಟು, ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಳೆದುಕೊಳ್ಳುವುದು. ಯಾವಾಗ ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗುತ್ತೋ ಹಾಗಾಗಿ ಸುಲಭವಾಗಿ ಅದು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಆಪ್ಷನ್ ನಂಬರ್ ಡಿ, ಎಲೆಕ್ಟ್ರಾನನ್ನು ಸುಲಭವಾಗಿ ಪಡೆದುಕೊಳ್ಳುವುದು, ಇದು ತಪ್ಪಾಗಿದೆ. ಹಾಗಾಗಿ ಎ ಮತ್ತು ಬಿ ಸಿ ಸರಿಯಾಗಿರೋ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಒಂದು ಗುಂಪಿನಲ್ಲಿ ಕೆಳಗೆ ಬಂದಂತೆ ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗ್ತಾ ಬರುತ್ತೆ. ಅದು ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಕಡಿಮೆ ಆಗುತ್ತೆ. ಇಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಳೆದುಕೊಳ್ಬೇಕಾಗತ್ತೆ. ಅದೇ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಅಧಿಕ ಆಗ್ತಾ ಬರುತ್ತೆ. ಅಲ್ಲಿ ಇಲೆಕ್ಟ್ರಾನ್ಗಳು ಹೆಚ್ಚೆಚ್ಚು ಸೇರ್ತಾ ಹೋಗುತ್ತೆ. ಇದರಿಂದ ಅವು ಹತ್ತಿರ ಬರುತ್ತೆ. ನ್ಯೂಕ್ಲಿಯರ್ ಆವೇಶ ಅಧಿಕವಾಗ್ತಾ ಹೋಗುತ್ತೆ ಮತ್ತು ಇಲೆಕ್ಟ್ರಾನ್ಗಳನ್ನು ನಾವು ಸುಲಭವಾಗಿ ಪಡೆದುಕೊಳ್ಳುತ್ತೆ. ನೆಕ್ಸ್ಟು, ಎಕ್ಸ್ ಧಾತುವಿನ ಇಲೆಕ್ಟ್ರಾನಿಕ್ ವಿನ್ಯಾಸವು 2881 ಆಗಿದೆ ಮತ್ತು ವೈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 287 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಅಂತ ಕೇಳಿದ್ದಾರೆ. ಮೊದಲನೇದು ಕೋವಲೆಂಟ್ ಬಂಧ, ಹೈಡ್ರೋಜನ್ ಬಂಧ, ಲೋಹೀಯ ಬಂಧ, 4ನೇದು ಅಯಾನಿಕ್ ಬಂಧ ಅಂತ ಹೇಳಿದ್ದಾರೆ. ಇಲ್ಲಿ ಕಂಡುಬರುವಂಥ ಬಂಧ ನೋಡೋದಾದರೆ ಅಯಾನಿಕ್ ಬಂಧ. ಈ ಅಯಾನಿಕ್ ಬಂಧದಲ್ಲಿ ಹೊರಕವಚದಲ್ಲಿ ಇಲೆಕ್ಟ್ರಾನ್ಗಳನ್ನು ಕೊಡುವುದರ ಮೂಲಕನೋ ಅಥವಾ ಪಡೆಯುವುದರ ಮೂಲಕ ಬಂಧ ಉಂಟಾಗುತ್ತದೆ. 41ನೇ ಕ್ವಶನ್, ABCD ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4, 8 ಆಗಿದೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು ಯಾವುದು ಅಂತ ಹೇಳಿದ್ದಾರೆ. ABCD 4 ಧಾತು ಇದೆ. ಅವುಗಳ ಪರಮಾಣು ಸಂಖ್ಯೆ 3, 9, 4, 8. ಅಂದರೆ ಎದು 3, ಬಿದು 9, ಸಿದು 4, ಡಿದು 8 ಆಗಿದೆ. ಇವುಗಳಲ್ಲಿ ಲೋಹೀಯ ಸ್ವಭಾವ ಹೊಂದಿರುವ ಧಾತುಗಳು ಅಂತ ಕೇಳಿದ್ದಾರೆ. ಆಪ್ಷನ್ 1 ಏನಿದೆ, ಎ ಮತ್ತು ಬಿ. ಆಪ್ಷನ್ 2 ಏನಿದೆ, ಎ ಮತ್ತು ಸಿ. ಆಪ್ಷನ್ 3 ಬಿ ಮತ್ತು ಸಿ. ಆಪ್ಷನ್ 4 ಬಿ ಮತ್ತು ಡಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಬಿ ಮತ್ತು ಡಿ. ಅಂದರೆ ಪರಮಾಣು ಸಂಖ್ಯೆ 9 ಮತ್ತು ಪರಮಾಣು ಸಂಖ್ಯೆ 4 ಹೊಂದಿರುವ ಧಾತುಗಳು ಹೆಚ್ಚಿನ ಲೋಹೀಯ ಸ್ವಭಾವ ಹೊಂದಿರುವ ಧಾತುಗಳು ಆಗಿರುತ್ತೆ. ಸಾರಿ ಅಟೋಮಿಕ್ ನಂಬರ್ 3 and 4. ಅಟೋಮಿಕ್ ನಂಬರ್
3 ಮತ್ತು 4 ಹೊಂದಿರೋ ಧಾತುಗಳು ಲೋಹೀಯ ಸ್ವಭಾವವನ್ನು ಹೊಂದಿರುತ್ತೆ. ಹಾಗಾಗಿ ಇದು ಆಪ್ಷನ್ ನಂಬರ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಎ ಮತ್ತು ಸಿ. ಅಟೋಮಿಕ್ ನಂಬರ್ 3 ಆ್ಯಂಡ್ 4 ಯಾವುದು ಹೊಂದಿರುತ್ತೆ? ಯಾವುದು? ಆಪ್ಷನ್ ನಂಬರ್ ಆಪ್ಷನ್ ನಂಬರ್ 2 ಅಂದರೆ ಎ ಧಾತು ಮತ್ತು ಸಿ ಧಾತು ಇದು ಮೆಟಲಿಕ್ ಕ್ಯಾರೆಕ್ಟರ್ ಅಂದರೆ ಲೋಹೀಯ ಸ್ವಭಾವವನ್ನು ಹೊಂದಿರುತ್ತೆ. ಯಾವುದು? ಲಿಥಿಯಂ ಮತ್ತು ಬೆರಿಲಿಯಂ ಇವೆರಡು ಕೂಡ ಲೋಹೀಯ ಸ್ವಭಾವವನ್ನು ಹೊಂದಿರುತ್ತೆ. ಇನ್ನು ಅಟಾಮಿಕ್ ನಂಬರ್ 9 ಫ್ಲೂರಿನ್ ಇದು ಗ್ಯಾಸ್, ಹಾಗಾಗಿ ಇದು ಕೂಡ ಅಲೋಹೀಯ ಸ್ವಭಾವವನ್ನು ಹೊಂದಿದೆ. ಮತ್ತು ಆಪ್ಷನ್ 8 ಅಟಾಮಿಕ್ ನಂಬರ್ 8 ಇದ್ದಿದ್ದು ಆಕ್ಸಿಜನು, ಇದು ಕೂಡ ಅಲೋಹೀಯ ಸ್ವಭಾವವನ್ನು ಹೊಂದಿದೆ. ಇದು ಕೂಡ ಗ್ಯಾಸ್ ರೂಪದಲ್ಲಿರುತ್ತೆ. ಇದು ಕೂಡ ಅಲೋಹೀಯ ಸ್ವಭಾವವನ್ನು ಹೊಂದಿರುತ್ತದೆ. ಲೋಹೀಯ ಸ್ವಭಾವವನ್ನು ಹೊಂದಿರೋದು ಯಾವುದು? 3 ಮತ್ತು 4 ಹೊಂದಿರುವ ಧಾತುಗಳು. ನೆಕ್ಸ್ಟು, ಆವರ್ತಕ ಕೋಷ್ಟಕದ ಈ ಕೆಳಗಿನ ಧಾತುಗಳ ಪರಮಾಣು ಗಾತ್ರದ ಏರಿಕೆ ಕ್ರಮದ ಸರಿಯಾದ ಜೋಡಣೆ ಎಂದರೆ? 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ. ಎರಡನೇದೇನು? ಪೊಟ್ಯಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ. ಮೂರನೇದು ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ. ನಾಲ್ಕನೇದು ಮ್ಯಾಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 2 ಪೊಟ್ಯಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ. ಇಲ್ಲಿ Na ಅಂದರೆ ಸೋಡಿಯಂ, Mg ಅಂದರೆ ಮ್ಯಾಗ್ನೀಷಿಯಂ, K ಅಂದರೆ ಪೊಟ್ಯಾಷಿಯಂ ಆಗಿರುತ್ತೆ. ಇಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ ಇದು ಪರಮಾಣು ಗಾತ್ರ ಏರಿಕೆ ಕ್ರಮದ ಸರಿಯಾದ ಜೋಡಣೆ ಆಗಿರುತ್ತೆ. ನೆಕ್ಸ್ಟು, 14ನೇ ವರ್ಗದಲ್ಲಿ ಕಂಡುಬರುವ ಲೋಹಾಪಗಳು ಇವು. ಆಪ್ಷನ್ ನಂಬರ್ 1, 2, 3, 4 ನೋಡಿ. ಇದರಲ್ಲಿ ಲೋಹಾಪಗಳು ಯಾವುದಂತ ಗುರ್ತ ಮಾಡಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂ ಇರುವ ಆಪ್ಷನ್ ಯಾವುದು? Si ಮತ್ತು Ge ಇರುವ ಆಪ್ಷನ್ ಎಲ್ಲಿದೆ? ಆಪ್ಷನ್ ನಂಬರ್ 1. ಹಾಗಾಗಿ ಇವು ಲೋಹಾಪ ಆಗಿರುತ್ತೆ. ಇದು 14ನೇ ವರ್ಗದಲ್ಲಿ ಕಂಡುಬರುತ್ತವೆ. ನೀವು 14ನೇ ವರ್ಗದಲ್ಲಿ ಯಾವ್ಯಾವ್ದು ಕಂಡುಬರುತ್ತೆ, 15ನೇ ವರ್ಗದಲ್ಲಿ ಯಾವ್ದು ಕಂಡುಬರುತ್ತೆ, 16ನೇ ವರ್ಗದಲ್ಲಿ ಯಾವ್ಯಾವ್ದು ಕಂಡುಬರುತ್ತೆ, ಈ ರೀತಿಯ ಲೋಹಾಪಗಳನ್ನು ಒಮ್ಮೆ ಗುರ್ತ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು, ಆವರ್ತಕ ಕೋಷ್ಟಕದಲ್ಲಿ ಯಾವ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಾಂತಿ ಧಾತುಗಳೆಂದು ಕರೆಯುತ್ತಾರೆ? ಇದರಲ್ಲಿ ಆಪ್ಷನ್ ನಂಬರ್ 4 ಡಿ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಾಂತಿ ಧಾತುಗಳೆಂದು ಕರೀತಾರೆ. ಪೂರ್ತಿ ಹೊರತುಂಬಿದ ಕವಚಗಳನ್ನು ಹೊಂದಿರೋ 3 ಧಾತುಗಳು ಯಾವುದಂತ ಗುರ್ತ ಮಾಡಲಿಕ್ಕೆ ಹೇಳಿದ್ದಾರೆ. ಪೂರ್ತಿ ಹೊರತುಂಬಿದ ಧಾತುಗಳಿರೋದು ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸಾನಾನ್, ರ್ಯಾಡಾನ್ ಇಂಥದ್ರಲ್ಲಿ. ಇಲ್ಲಿ ನಾ ಹೇಳಿದ ಧಾತುಗಳು ಯಾವ ಆಪ್ಷನ್ನಲ್ಲಿ ಇದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3 ಹೀಲಿಯಂ, ನಿಯಾನ್ ಮತ್ತು ಆರ್ಗಾನ್ ಇರೋದು. ಇವು ಪೂರ್ತಿ ಹೊರತುಂಬಿದ ಕವಚಗಳನ್ನು, ಪೂರ್ತಿ ಎಲೆಕ್ಟ್ರಾನ್ ತುಂಬಿರೋ ಕವಚಗಳನ್ನು ಹೊಂದಿರ್ತವೆ. ಇದನ್ನು ಜಡ ಧಾತುಗಳು ಅಂತಲೂ ಕೂಡ ಕರೀತಾರೆ. ಯಾವುದೇ ರೀತಿಯ ಬಂಧಗಳನ್ನು ಉಂಟು ಮಾಡುವುದಿಲ್ಲ, ರಾಸಾಯನಿಕಗಳಾಗಿ ವರ್ತನೆ ಮಾಡುವುದಿಲ್ಲ. ಇದು ಅದರ ಗುಣಲಕ್ಷಣ ಆಗಿರುತ್ತೆ. ನೆಕ್ಸ್ಟ್ 14ನೇ ವರ್ಗದಲ್ಲಿ ಕಂಡುಬರೋ ಇದಾಗಿದೆ. ಈಗಾಗಲೇ ಮುಗಿದಿದೆ ಇದು. 14ನೇ ವರ್ಗದಲ್ಲಿ ಕಂಡುಬರುವ ಧಾತುಗಳು ಯಾವ್ದು ನೋಡೋದಾದರೆ ಲೋಹಾಪ ಯಾವುದು ಅಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಆಗಿರುತ್ತೆ. ಓಕೆ, ಇಲ್ಲಿಗೆ ನಾವು ಈ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಷ್ಟೋ ತನಕ ನೋಡಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ಪಾಠದ MCQಗಳನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೆ ಧನ್ಯವಾದ.